ಬಾದಾಮಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ವಿಜಯ್ ಸಂಕೇಶ್ವರ್ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬಾದಾಮಿಯಿಂದ ಸ್ಪರ್ಧೆ ಮಾಡೋದಾಗಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಈ ಬೆನ್ನಲ್ಲೇ ಬಿಜೆಪಿ ಸಿಎಂ ವಿರುದ್ಧ ಘಟಾನುಘಟಿಯನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆ ನಡೆಸಿದೆ. ಇನ್ನು ತಡರಾತ್ರಿ ಅಮಿತ್ ಶಾ ಮಹತ್ವದ ಸಭೆ ನಡೆಸಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಬಿಎಸ್ ಯಡಿಯೂರಪ್ಪ, ಸಿಎಂ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಲ್ಲಿಸ್ತೀವಿ, ಸಿದ್ದರಾಮಯ್ಯ ಮಗ ಯತೀಂದ್ರನನ್ನ ಸೋಲಿಸ್ತೀವಿ ಅಂತ ಹೇಳಿದರು. ಬಾದಾಮಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ವಿಜಯ್ ಸಂಕೇಶ್ವರ್ ಅವರನ್ನ ಕಣಕ್ಕಿಳಿಸುವಂತಹ ಪ್ರಯತ್ನಗಳು ಈಗಾಗಲೇ ಬಿಜೆಪಿಯಲ್ಲಿ ನಡೀತಾ ಇದೆ. ಯಾಕೆಂದ್ರೆ ಬಾದಾಮಿಯಿಂದ ಈಗ ಸಿಎಂ ಸ್ಪರ್ಧಿಸ್ತಾರೆ ಅನ್ನೋದು ಬಗ್ಗೆ ಕನ್ಫರ್ಮೇಷನ್ ಆಗಿದೆ. ಸೊ ಅವರ ವಿರುದ್ಧವಾಗಿ ನಿಲ್ಲುವಂತಹ ಪ್ರಬಲ ಅಭ್ಯರ್ಥಿಯನ್ನೇ ನಾವು ಬಾದಾಮಿ ಕ್ಷೇತ್ರದಿಂದ ನಿಲ್ಲಿಸಬೇಕು ಅನ್ನುವಂತ ಕೆಲವೊಂದು ಲೆಕ್ಕಾಚಾರ, ಲಿಂಗಾಯತ ಮತಗಳನ್ನು ಕೂಡ ಸೆಳೆಯುವಂತಹ ಲೆಕ್ಕಾಚಾರವನ್ನ ಮಾಡಿಕೊಂಡು ಇದೀಗ ಬಿಜೆಪಿ ವಿಜಯ್ ಸಂಕೇಶ್ವರ್ ಅವರನ್ನ ಬಾದಾಮಿ ಕ್ಷೇತ್ರದಿಂದ ಕಣಕ್ಕಿಳಿಸೋದಕ್ಕೆ ಈಗಾಗಲೇ ಪ್ರಯತ್ನಗಳನ್ನ ಮಾಡ್ತಾ ಇದೆ, ಸಾಕಷ್ಟು ಲೆಕ್ಕಾಚಾರಗಳೊಂದಿಗೆ. ಯಾಕೆಂದ್ರೆ ಬಿಎಸ್ ಯಡಿಯೂರಪ್ಪನವರೇ ಹೇಳ್ತಾ ಇದ್ದಾರೆ, ಸಿಎಂ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ನಾವು ಅಲ್ಲಿ ನಿಲ್ಲಿಸಬೇಕಾಗತ್ತೆ, ಹಾಗಾಗೇನೆ ನಾವು ವಿಜಯ್ ಸಂಕೇಶ್ವರ್ ಅವರನ್ನ ಅಲ್ಲಿ ಸ್ಪರ್ಧೆಗಿಳಿಯುವಂತೆ ಮಾತುಕತೆಯನ್ನ ನಡೆಸ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ಕೂಡ ಅಮಿತ್ ಶಾ ಅವರೇ ಮಹತ್ವದ ಸಭೆಯನ್ನ ನಡೆಸಿ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅಂತೆಯೇ ನಾವು ಅದನ್ನ ಕಾರ್ಯಗತ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ, ನಿರಂತರ ಸಂಪರ್ಕದಲ್ಲಿದ್ದೀವಿ, ಮಾತುಕತೆ ಕೂಡ ನಡೀತಾ ಇದೆ, ಒಪ್ಪಬಹುದು ಅಂತ ಕೂಡ ನಾವು ಅಂದ್ಕೊಂಡಿದೀವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದ್ ಕಡೆಯಲ್ಲಿ ಬಾದಾಮಿ ಕ್ಷೇತ್ರದಿಂದ ಸಿಎಂ ವಿರುದ್ಧ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿದ್ರೆ ಅದು ವಿಜಯ್ ಸಂಕೇಶ್ವರೇ ಅಂತ ಈಗ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ಅಂತೆಯೇ ನಾವು ಅವರನ್ನ ಸ್ಪರ್ಧೆಗೆ ಇಳಿಯೋದಕ್ಕೆ ಮಾತುಕತೆಯನ್ನ ನಡೆಸ್ತಾ ಇದ್ದೀವಿ ಅಂತ ಬಿಎಸ್ವೈ ಹೇಳ್ತಾ ಇದ್ದಾರೆ. ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಯಾವ ವೀರಶೈವ ಲಿಂಗಾಯತ ಜಾತಿಯ ವಿಷಬೀಜ ಬಿತ್ತುವಂತ ಪ್ರಯತ್ನ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅದು ತಿರುಗುಬಾಣ ಆಗಿದೆ. ಈಗಾಗಲೇ ಆ ಬಗ್ಗೆ ಮಾತನಾಡೋದನ್ನು ಅವರು ನಿಲ್ಲಿಸಿದ್ದಾರೆ. ಆದರೆ ಆ ಜಾತಿಯ ವಿಷಬೀಜ ಬಿತ್ತುವಂತ ಪ್ರಯತ್ನ ಏನು ನಡೀತು, ಇದರ ಪರಿಣಾಮನೇ ಅವ್ರು ನಿಂತ ನೆಲನೇ ಕುಸಿತಾ ಇರುವಂತ ಒಂದು ಪರಿಸ್ಥಿತಿ ಬಂದು ಮುಟ್ಟಿದೆ. ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ರಮೇಶ್ ಕೊಡ್ತಾರೆ. ರಮೇಶ್, ಬಾದಾಮಿ ಕ್ಷೇತ್ರದಿಂದ ವಿಜಯ್ ಸಂಕೇಶ್ವರ್ ಅವರನ್ನ ಕಣಕ್ಕಿಳಿಸೋ ಸಾಧ್ಯತೆ ಕಂಡು ಬರ್ತಾ ಇದೆ ಬಿಜೆಪಿ ಕಡೆಯಿಂದ. ಯಾವ ರೀತಿ ಮಾತುಕತೆ ನಡೀತಾ ಇದೆ ವಿಜಯ್ ಸಂಕೇಶ್ವರ್ ಅವರ ಜೊತೆ? ಅವರು ಒಪ್ಪಿಗೆ ಕೊಟ್ಟಿದ್ದಾರಾ, ಹೇಗೆ? ಪ್ರತಿಮೆ ವಿಜಯ್ ಸಂಕೇಶ್ವರನ್ನ ಬಾದಾಮಿ ಕ್ಷೇತ್ರದಿಂದ ಕಣಕ್ಕಿಳಿಸಿಕೊಂಡ ಹಾಗೆ ನಿನ್ನೆ ತಡರಾತ್ರಿ ಸುಮಾರು 1 ಗಂಟೆಗಳ ಕಾಲ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಸಭೆಯನ್ನು ನಡೆಸಿರುವಂತಹ ಅಮಿತ್ ಶಾ ಅವರು ಈ ಸಭೆಯಲ್ಲಿ ಈಗಾಗಲೇ ಲಿಂಗಾಯತ ಸಮುದಾಯದ ಮತಗಳು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಬಾದಾಮಿಯಲ್ಲಿ ಸಂಕೇಶ್ವರ್ ಅವರನ್ನೇ ಕಣಕ್ಕಿಳಿಸಿರುವಂತದ್ದು ಬಹಳ ಸೂಕ್ತ. ಹಾಗಾಗಿ ಸಂಕೇಶ್ವರ್ ಅವರನ್ನ ಹೇಗಾದ್ರೂ ಮಾಡಿ ಮನವೊಲಿಸಿ ಅನ್ನುವಂತ ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ಸ್ವತಃ ಯಡಿಯೂರಪ್ಪನವರು ಸಂಕೇಶ್ವರ್ ಅವರು ಬಾದಾಮಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಒಪ್ಪುವಂತ ಸಾಧ್ಯತೆ ಕಡಿಮೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಅನಂತ್ ಕುಮಾರ್ ಮತ್ತೆ ಜೋಶಿ ಅವರ ಇಬ್ಬರು, ಪ್ರಹ್ಲಾದ್ ಜೋಶಿ ಇಬ್ಬರಿಗೂ ಕೂಡ ಅನಂತ್ ಕುಮಾರ್ ಮತ್ತೆ ಜೋಶಿ ಇಬ್ಬರು ಹೋಗಿ ಸಂಕೇಶ್ವರ್ ಅವ್ರನ್ನ ಹೇಗಾದ್ರೂ ಮಾಡಿ ಮನವೊಲಿಸಿ, ಜೊತೆಗೆ ಯಾಕಂದ್ರೆ ಸಂಕೇಶ್ವರ್ ಅವ್ರನ್ನ ಅಲ್ಲಿ ಕಣಕ್ಕಿಳಿಸಿದೆ ಆದ್ರೆ ಬಿಜೆಪಿಗೆ ನಿಶ್ಚಿತವಾಗಿ ಅಲ್ಲಿ ಗೆಲುವು ಸಿಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಇಂದ ಈಗಾಗಲೇ ಸ್ಪರ್ಧೆ ಮಾಡ್ಲಿಕ್ಕೆ ಅಣಿಯಾಗಿದ್ರು ಕೂಡ ಅವರು ಸ್ಪರ್ಧೆ ಮಾಡ್ಲಿ ಬಿಡಲಿ, ನೇರವಾಗಿ ನಾವು ಅಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಪ್ರಬಲ ಅಭ್ಯರ್ಥಿ ಹಾಕಿದ್ದೆ ಆದ್ರೆ ನಿಶ್ಚಿತವಾಗಿ ಅದು ವರ್ಕೌಟ್ ಆಗುತ್ತೆ. ಹಾಗಾಗಿ ಸಂಕೇಶ್ವರ್ ಅವರ ಗೆಲುವು ಅಲ್ಲಿ ಸುಲಭ ಆಗುತ್ತೆ. ಹಾಗಾಗಿ ಸಂಕೇಶ್ವರ್ ಅವ್ರನ್ನ ಹೇಗಾದ್ರೂ ಮನವೊಲಿಸಿ ಅನ್ನುವಂತ ಜವಾಬ್ದಾರಿಯನ್ನ ಅನಂತ್ ಕುಮಾರ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಿದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಕಾದ್ ನೋಡ್ಬೇಕು. ಪ್ರತಿಮಾ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.